ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೆಎಸ್ಪಿ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಭಾರತದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಈ ಭಾರತದಲ್ಲಿ ನೀಡುವಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳಿದ್ರೆ, ಮೊದಲನೆಯದು ಭಾರತ ರತ್ನ, ಎರಡನೇದು ಪದ್ಮ ವಿಭೂಷಣ, 3 ಪದ್ಮಭೂಷಣ, 4ನೇದು ಪದ್ಮಶ್ರೀ. ಈ 4 ಪ್ರಶಸ್ತಿಗಳು ಭಾರತದಲ್ಲಿ ನೀಡುವಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿಗಳಾಗಿವೆ ಸ್ನೇಹಿತರೆ. ಈ ಪ್ರಶಸ್ತಿಗಳ ಬಗ್ಗೆ ಹಲವಾರು ಪ್ರಶ್ನೆಗಳು ಅಂದ್ರೆ KAS, PSI, PC ಹಾಗೂ FDA, SDA ಇನ್ನಿತರ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಈ ಪ್ರಶಸ್ತಿ ಬಗ್ಗೆ ಸಹ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ಪದ್ಮ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 1954ರಲ್ಲಿ. 1954ರಲ್ಲಿ ಈ ಪದ್ಮ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಈ ಪದ್ಮ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತಹ ಯಾರಪ್ಪ ಅಂತ ಕೇಳಿದ್ರೆ, ಆಗಿನ ರಾಷ್ಟ್ರಪತಿಗಳು ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಪದ್ಮ ಪ್ರಶಸ್ತಿಗಳನ್ನು ಸ್ಥಾಪಿಸಿದರು. ಈ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಇವರೇ ಸ್ಥಾಪನೆ ಮಾಡುತ್ತಾರೆ. ಭಾರತ ರತ್ನ ಪ್ರಶಸ್ತಿಯು ಸ್ಥಾಪನೆಯಾಗಿದ್ದು 1954ರಲ್ಲಿ. ಪದ್ಮ ಪ್ರಶಸ್ತಿಗಳು ಕೂಡ ಸ್ಥಾಪನೆಯಾಗಿದ್ದು 1954ರಲ್ಲಿ. ಆಗಿನ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿರುತ್ತಾರೆ. ನೆಕ್ಸ್ಟ್, ಈ ಪದ್ಮ ಪ್ರಶಸ್ತಿಗಳನ್ನು ನೀಡೋರು ಯಾರಪ್ಪ ಅಂತ ಕೇಳಿದ್ರೆ ಭಾರತ ಸರ್ಕಾರ. ಭಾರತ ಸರ್ಕಾರದವರು ಈ ಪದ್ಮ ಪ್ರಶಸ್ತಿಗಳನ್ನು ನೀಡುತ್ತಾರೆ. ನೆಕ್ಸ್ಟ್, ಅದೇ ರೀತಿಯಾಗಿ ಈ ಪದ್ಮ ಪ್ರಶಸ್ತಿಗಳನ್ನು ನೀಡುವಂತಹ ವ್ಯಕ್ತಿ ಕೇಳಪ್ಪ ಅಂದ್ರ ರಾಷ್ಟ್ರಪತಿಗಳು. ನೀಡೋರು ಯಾರೇ? ರಾಷ್ಟ್ರಪತಿಗಳು. ನೆಕ್ಸ್ಟ್, ಈ ಪದ್ಮ ಪ್ರಶಸ್ತಿಯನ್ನು ನೀಡುವಂತಹ ಸ್ಥಳ ಕೇಳಪ್ಪ ಅಂದ್ರೆ ರಾಷ್ಟ್ರಪತಿ ಭವನ. ರಾಷ್ಟ್ರಪತಿ ಭವನ, ನವದೆಹಲಿ. ನೆಕ್ಸ್ಟ್, ಈ ಭಾರತ ರತ್ನ ಪ್ರಶಸ್ತಿಯನ್ನು ಆಯ್ಕೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡುತ್ತಾರೆ. ಭಾರತದ ಪ್ರಧಾನಮಂತ್ರಿಗಳು ಈ ಪ್ರಶಸ್ತಿಯನ್ನು ಸಮಿತಿಯ ಮೇರೆಗೆ ಆಯ್ಕೆ ಮಾಡುತ್ತಾರೆ. ಈ ಪದ್ಮ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಗಳಿಗೆ ನೀಡುತ್ತಾರೆ ಅಂತ ನೋಡೋಣ ಸ್ನೇಹಿತರೆ. ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಮಾಜಿಕ ಸೇವೆ, ಕ್ರೀಡೆ ಹಾಗೂ ಇತ್ಯಾದಿ ಕ್ಷೇತ್ರಗಳಲ್ಲಿ ಈ ಪದ್ಮ ಪ್ರಶಸ್ತಿಯನ್ನು ನೀಡುತ್ತಾರೆ.
ನೆಕ್ಸ್ಟ್ ಅದೇ ರೀತಿಯಾಗಿ ಈ ಪದ್ಮ ಪ್ರಶಸ್ತಿಗೆ ಮೊತ್ತ ನೀಡ್ತಾರೋ ಇಲ್ಲ ಅಂತ ಕೇಳಿದ್ರೆ ಈ ಪದ್ಮ ಪ್ರಶಸ್ತಿಗೆ ಯಾವುದೇ ರೀತಿಯಾಗಿ ಮೊತ್ತವನ್ನು ನೀಡುವುದಿಲ್ಲ. ಮೊತ್ತವನ್ನು ನೀಡುವುದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಭಾರತ ರತ್ನ ಪ್ರಶಸ್ತಿ ಮತ್ತು ಪದ್ಮ ಪ್ರಶಸ್ತಿಯನ್ನು 1954ರಿಂದ ನೀಡುತ್ತಾ ಬಂದಿದ್ದು. ಎಷ್ಟ್ರಿ? 1954ರಿಂದ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ನೀಡ್ತಾ ಬಂದಿದ್ದು 1977ರಲ್ಲಿ. ಎಷ್ಟೇ? 1977ರಲ್ಲಿ ಆಗಿನ ಭಾರತದ ಪ್ರಧಾನಮಂತ್ರಿಗಳಾದ ಮೊರಾರ್ಜಿ ದೇಸಾಯಿ ಅವರು ಈ ನೇತೃತ್ವದ ಸರ್ಕಾರವು ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಯನ್ನು ನೀಡುವುದನ್ನು ತಡೆ ಹಿಡಿದಿತ್ತು. ಯಾರೇ? ಮೊರಾರ್ಜಿ ದೇಸಾಯಿ ಅವರ ಸರ್ಕಾರವು 1977ರಲ್ಲಿ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡುವುದನ್ನು ತಡೆ ಹಿಡಿದಿತ್ತು. ಮತ್ತು 1980ರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ, ಅಂದಿನ ಪ್ರಧಾನಮಂತ್ರಿಯಾದಂತಹ ಇಂದಿರಾ ಗಾಂಧಿ ಅವರು ಮತ್ತೆ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ಕೊಡುವುದನ್ನು ಆರಂಭಿಸಿದರು. 1980ರಲ್ಲಿ ಯಾರೇ? ಇಂದಿರಾ ಗಾಂಧಿ ಅವರು ಈ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡುವುದನ್ನು ಮತ್ತೆ ಆರಂಭಿಸಿದರು. ಈ ಕ್ವಶನ್ ಕೇಳ್ತಾನ, ಈ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡುವುದನ್ನು ತಡೆ ಹಿಡಿದಿದ್ದವರು ಯಾರಪ್ಪ ಅಂತ ಕೇಳಿದ್ರೆ ಯಾರೇ? 1977ರಲ್ಲಿ ಆಗಿನ ಭಾರತದ ಪ್ರಧಾನಮಂತ್ರಿಗಳಾದಂತಹ ಮೊರಾರ್ಜಿ ದೇಸಾಯಿ ಇವರು ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡುವುದನ್ನು ತಡೆ ಹಿಡಿದಿದ್ದರು. ಅದನ್ನು ಆರಂಭಿಸಿದವರು ಇಂದಿರಾ ಗಾಂಧಿ. ಹಾಗಾದ್ರೆ ಇಂದಿರಾ ಗಾಂಧಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು 1971ರಲ್ಲಿ. ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಕೇಳಿದ್ರೆ ಇಂದಿರಾ ಗಾಂಧಿ. ಒಟ್ಟಾರೆಯಾಗಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆಯರು ಕೇಳಿದ್ರೆ ಟೋಟಲ್ 5 ಮಂದಿ. ಎಷ್ಟ್ರಿ? 5. ಈ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸಹ ವಿವರವಾಗಿ ಹೇಳಿದ್ದೇನೆ. ಅದರ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರುತ್ತೇನೆ, ಅಲ್ಲಿ ಹೋಗಿ ನೋಡಿ. ನೆಕ್ಸ್ಟ್, ಈ ಭಾರತ ಸಂವಿಧಾನದ 18A ವಿಧಿ ಏನ್ ಹೇಳ್ತಪ್ಪ ಅಂತ ಕೇಳಿದ್ರ, ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ಪಡೆದಂತಹ ವ್ಯಕ್ತಿಗಳು ತಮ್ಮ ಹೆಸರಿನ ಮುಂದೆ ಮತ್ತು ಹಿಂದೆ ಯಾವುದೇ ಬಿರುದುಗಳನ್ನು ಬಳಸಬಾರದೆಂದು ಭಾರತ ಸಂವಿಧಾನದ 18A ವಿಧಿ ಏನಪ್ಪಾ ಅಂದ್ರ ಹೇಳುತ್ತದೆ. ಯಾವುದೇ ವ್ಯಕ್ತಿಯು ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ಪಡೆದಂತಹ ವ್ಯಕ್ತಿ ತಮ್ಮ ಹೆಸರಿನ ಮುಂದೆ ಮತ್ತು ಹಿಂದೆ ಯಾವುದೇ ಬಿರುದುಗಳನ್ನು ಹೊಂದಬಾರದು ಹೇಳುತ್ತದೆ. ನೆಕ್ಸ್ಟ್, ಈ ಪದ್ಮ ಪ್ರಶಸ್ತಿಯನ್ನು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನೀಡುತ್ತಾರೆ. ಎಷ್ಟ್ರಿ? ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ಪದ್ಮ ಪ್ರಶಸ್ತಿಯನ್ನು ನೀಡುತ್ತಾರೆ. ನೆಕ್ಸ್ಟ್, ಈ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ ಒಂದೇದೇ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ಪ್ರಥಮವಾಗಿ ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ ಒಂದೇದವರು ಸತ್ಯೇಂದ್ರನಾಥ್ ಬೋಸ್. ಯಾರಿ?
ಸತ್ಯೇಂದ್ರನಾಥ್ ಬೋಸ್ ಹಾಗೂ ನಂದಲಾಲ್ ಬೋಸ್. ಸರಿ, ಮೂರನೇದು ಜಾಕೀರ್ ಹುಸೇನ್. ಜಾಕೀರ್ ಹುಸೇನ್ ಮತ್ತು ಕೊನೆಯದಾಗಿ ಅಂದರೆ ವಿ.ಕೆ. ಕೃಷ್ಣ ಮೆನನ್. ವಿ.ಕೆ. ಕೃಷ್ಣ ಮೆನನ್ ಇವರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದುಕೊಂಡಂತಹ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪ್ರಥಮವಾಗಿ ಯಾರು ಪಡೆದುಕೊಂಡಿರುತ್ತ ನೋಡೋಣ ಸ್ನೇಹಿತರೆ. ಪದ್ಮ ಭೂಷಣ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದುಕೊಂಡಂತಹ ವ್ಯಕ್ತಿಗಳನ್ನು ನೋಡೋಣ ಸ್ನೇಹಿತರೆ. ಪ್ರಥಮ ಬಾರಿಗೆ ಅಣುವಿಜ್ಞಾನಿ ಹೋಮಿ ಜಹಾಂಗೀರ್ ಬಾಬಾ ಇವರು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡರು. ನೆಕ್ಸ್ಟ್ ಅದೇ ರೀತಿಯಾಗಿ ಶಾಂತಿ ಸ್ವರೂಪ ಭಟ್ನಾಗರ್ ಇವರು ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್ ಯಾರಪ್ಪ ಅಂದ್ರ ಎಂ.ಎಸ್. ಸುಬ್ಬಲಕ್ಷ್ಮಿ ಇವರು ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮಹಿಳೆಯಾಗಿದ್ದಾರೆ. ಇವರು ಸಂಗೀತ ಕ್ಷೇತ್ರದ ಕಲಾವಿದೆ. ಇವರಿಗೂ ಕೂಡ ಏನಪ್ಪಾ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಸುಕುಮಾರ್ ಸೇನ್ ಇವರು ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಯಾಗಿದ್ದಾರೆ. ಸುಕುಮಾರ್ ಸೇನ್ ಇವರು ಮೊದಲ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡಿದರು, ಕಾರ್ಯನಿರ್ವಹಣೆ ಮಾಡಿದರು. ಈಗ ಪ್ರಸ್ತುತ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಕೇಳಪ್ಪ ಅಂದ್ರ ರಾಜೀವ್ ಕುಮಾರ್ ಇವರು ಪ್ರಸ್ತುತ ಭಾರತ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟ್ ಈಗಿನ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದುಕೊಂಡವರು ಸತ್ಯೇಂದ್ರನಾಥ್ ಬೋಸ್, ನಂದಲಾಲ್ ಬೋಸ್, ಜಾಕೀರ್ ಹುಸೇನ್ ಮತ್ತು ವಿ.ಕೆ. ಕೃಷ್ಣ ಮೆನನ್ ಇವರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು. ಅಣುವಿಜ್ಞಾನಿಯರೇ ಹೋಮಿಯೋ ಜಹಾಂಗೀರ್ ಬಾಬಾ, ಶಾಂತಿ ಸ್ವರೂಪ್ ಭಟ್ನಾಗರ್, ಎಂ.ಎಸ್. ಸುಬ್ಬಲಕ್ಷ್ಮಿ ಮತ್ತು ಸುಕುಮಾರ್ ಸೇನ್ ಇವರು ಪದ್ಮಭೂಷಣ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದುಕೊಂಡಂತಹ ವ್ಯಕ್ತಿಯಾಗಿದ್ದಾರೆ. ಈ 2024ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದನ್ನು ನೋಡೋಣ ಸ್ನೇಹಿತರೆ. ಈ 2024ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು 5 ವ್ಯಕ್ತಿಗಳಿಗೆ ನೀಡಿದ್ದಾರೆ. ನೆಕ್ಸ್ಟ್ ಪದ್ಮಭೂಷಣ ಪ್ರಶಸ್ತಿಯನ್ನು 17 ವ್ಯಕ್ತಿಗಳಿಗೆ ನೀಡಿದ್ದಾರೆ. ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿಯನ್ನು 110 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ 2024ರಲ್ಲಿ ಪದ್ಮ ಪ್ರಶಸ್ತಿಯನ್ನು ಪಡೆದುಕೊಂಡವರ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರ 132 132 ಜನರಿಗೆ 2024ರಲ್ಲಿ ಪದ್ಮ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಈ ಪದ್ಮ ಪ್ರಶಸ್ತಿಯನ್ನು ಕನ್ನಡಿಗರಿಗೆ ಎಷ್ಟು ಜನ ನೀಡಿದಾರಪ್ಪ ಅಂತ ಕೇಳಿದ್ರ ಎಷ್ಟ್ರಿ ಕನ್ನಡಿಗರಿಗೆ 9 ಜನರಿಗೆ ಪದ್ಮ ಪ್ರಶಸ್ತಿಯಲ್ಲಿ ನೀಡಿದ್ದಾರೆ. ನೆಕ್ಸ್ಟ್ ಮಹಿಳೆಯರು ಮಹಿಳೆಯರಿಗೆ 30 ಜನ 30 ಜನರಿಗೆ ಈ ಪದ್ಮ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಮರಣೋತ್ತರವಾಗಿ 9 ಜನರಿಗೆ ಮರಣೋತ್ತರವಾಗಿ 9 ಜನರಿಗೆ ಈ 2024ರಲ್ಲಿ ಪದ್ಮ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಈಗ ಕನ್ನಡಿಗರು ಯಾರಂತ ನೋಡೋಣ ಸ್ನೇಹಿತರೆ. ಈ 2024ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪಡೆದುಕೊಂಡವರು ನೋಡೋಣ ಸ್ನೇಹಿತರೆ. ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡಿಗ ಯಾರಪ್ಪ ಅಂತ ಕೇಳಿದ್ರ
ಸೀತಾರಾಮ್ ಜಿಂದಾಲ್. ಸೀತಾರಾಮ್ ಜಿಂದಾಲ್ ಇವರು 2024 ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್, ಇವರು ಯಾವ ಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದಾರಪ್ಪ ಅಂತ ಕೇಳಿದ್ರೆ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ. ಯಾವ್ದ್ರಿ? ವ್ಯಾಪಾರ ಮತ್ತು ಉದ್ಯಮಿ ಕ್ಷೇತ್ರದಲ್ಲಿ ಸೀತಾರಾಮ್ ಜಿಂದಾಲ್ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್, ಅದೇ ರೀತಿಯಾಗಿ ಈಗ ಪದ್ಮ ಶ್ರೀ ಪ್ರಶಸ್ತಿ 2024 8 ಜನ ಕನ್ನಡಿಗರಿಗೆ, ಎಷ್ಟ್ರಿ? 8 ಜನ ಕನ್ನಡಿಗರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆ 8 ಜನ ಯಾರಂತ ನೋಡೋಣ. ಮೊದಲನೆಯದಾಗಿ ಡಾಕ್ಟರ್ CR ಚಂದ್ರಶೇಖರ್. ಡಾಕ್ಟರ್ CR ಚಂದ್ರಶೇಖರ್ ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್, ಅನುಪಮ ಹೊಸಕೆರೆ. ಅನುಪಮ ಹೊಸಕೆರೆ ಇವರಿಗೆ ಕಲೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್, ರೋಹನ್ ಬೋಪಣ್ಣ ಇವರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್, ಶಶಿ ಸೋನಿ ಇವರಿಗೆ ವಾಣಿಜ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್, ಆದಿವಾಸಿ ನಾಯಕನಾದಂತಹ ಸೋಮಣ್ಣ ಇವರು ಬುಡಕಟ್ಟು ಕಲ್ಯಾಣ ಕ್ಷೇತ್ರದಲ್ಲಿ ಈ ಪದ್ಮ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಯಾರಿ? ಪ್ರೇಮಾ ಧನರಾಜ. ಆರನೇದವರು ಪ್ರೇಮಾ ಧನರಾಜ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ. ನೆಕ್ಸ್ಟ್, ಯಾರಪ್ಪ ಅಂತ ಕೇಳಿದ್ರ MK ಶ್ರೀಧರ್. MK ಶ್ರೀಧರ್ ಇವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ. ಯಾವ್ದ್ರಿ? ಶಿಕ್ಷಣ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಯಾರಪ್ಪ ಅಂತ ಕೇಳಿದ್ರ KS ರಾಜಣ್ಣ. KS ರಾಜಣ್ಣ ಇವರಿಗೆ ಸಮಾಜ ಸೇವೆಯಲ್ಲಿ ಈ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಒಟ್ಟಾರೆ ಹೇಗಪ್ಪ ಅಂದ್ರ 8 ಜನರಿಗೆ 2024 ಪದ್ಮಶ್ರೀ ಪ್ರಶಸ್ತಿಯನ್ನು ಕನ್ನಡಿಗರಿಗೆ ನೀಡಿದ್ದಾರೆ. ಈ ಪದ್ಮಭೂಷಣವನ್ನು ಕೇವಲ ಎಷ್ಟಪ್ಪ ಅಂದ್ರೆ ಒಬ್ಬರಿಗೆ ಮಾತ್ರ. ಅದು ಯಾರೇ? ಸೀತಾರಾಮ್ ಜಿಂದಾಲ್ ಇವರಿಗೆ ನೀಡಿದ್ದಾರೆ. ಈ 2024 ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಯಾರು ಕನ್ನಡಿಗರು ಪಡೆದುಕೊಂಡಿಲ್ಲ. ನೆಕ್ಸ್ಟ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಹೇಳಿರುವಂತಹ ಮಾಹಿತಿ ಹಲವಾರು ಪರೀಕ್ಷೆಯಲ್ಲಿ ಕೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತಿನ ತರಗತಿಯಲ್ಲಿ ಹೇಳಿದ್ದೇನೆ ಸ್ನೇಹಿತರೆ. ಮುಂಬರುವಂತಹ ಯಾವುದೇ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ಆದ ಕಾರಣ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲರಿಗೂ ಧನ್ಯವಾದಗಳು.